ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಕ್ರೈಸ್ತರು ಮದುವೆ ಆಗೋದು ಒಳ್ಳೆಯದೋ ಕೆಟ್ಟದೋ ಎಂಬುದರ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳುವ ಪ್ರಿಯರೇ. ಇಲ್ಲಿ ಪೌಲನು 1 ಕೊರಿಂಥ 7ನೇ ಅಧ್ಯಾಯ 1-4 ವಾಕ್ಯದವರೆಗೆ ಬರೆದಿದ್ದಾರೆ. ಏನು ಹೇಳಿದ್ರೆ, ನೀವು ಬರೆದ ಸಂಗತಿಯನ್ನು ಕುರಿತು ನಾನು ಹೇಳು ಅಭಿಪ್ರಾಯವೇನೆಂದರೆ, ಸ್ತ್ರೀ ಸಂಪರ್ಕವಿಲ್ಲದೆ ಇರುವುದು ಮನುಷ್ಯರಿಗೆ ಒಳ್ಳೆಯದು. ಆದರೆ ಜಾರತ್ವ ಪ್ರಬಲವಾಗಿರೋದ್ರಿಂದ ಪ್ರತಿಯೊಬ್ಬನಿಗೆ ಸ್ವಂತ ಹೆಂಡತಿ ಇರಲಿ, ಪ್ರತಿಯೊಬ್ಬನಿಗೆ ಸ್ವಂತ ಗಂಡನು ಇರಲಿ. ಗಂಡನು ಹೆಂಡತಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸಲಿ, ಹಾಗೆ ಹೆಂಡತಿಯು ಗಂಡನಿಗೆ ಸಲ್ಲಿಸಲಿ. 4ನೇ ವಾಕ್ಯ, ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಹಾಗೆಯೇ ಪುರುಷನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರ ಇಲ್ಲ, ಅದು ಅವನ ಹೆಂಡತಿಗೆ ಉಂಟು. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂತಾರೆ ಪ್ರಿಯರೇ, ಇವತ್ತು ಚರ್ಚ್ಗಳಲ್ಲಿ ಫಾದರ್ಗಳು ಮದುವೆ ಆಗಬಾರ್ದು. ಬ್ರದರ್ಗಳು ಕೆಲವೊಂದು ಜನನ ದೇವರ ಕಾರ್ಯಕ್ಕೋಸ್ಕರ ಮದುವೆ ಆಗದಾಗಿ ಇಡ್ತಾರೆ. ಹಾಗೆಯೇ ಕೆಲವೊಂದು ಸ್ತ್ರೀಯರನ್ನು ಕೂಡ ಮದುವೆ ಆಗದೆ ಇಡ್ತಾರೆ. ಇದು ನನ್ನ ಅಭಿಪ್ರಾಯ ಪ್ರಕಾರ ತಪ್ಪು ಪ್ರಿಯರೇ. ಯಾಕೆಂದರೆ ಇವತ್ತು ನಾವು ಲೋಕದಲ್ಲೂ ಕೂಡ ಗಮನಿಸ್ತೇವೆ, ಸನ್ಯಾಸಿಗಳಿಗೆ ಮದುವೆ ಆಗೋದಿಲ್ಲ, ಹಾಗೇನೆ ಚರ್ಚ್ ಫಾದರ್ಗಳಿಗೆ ಮದುವೆ ಮಾಡೋದಿಲ್ಲ. ಈ ಥರ ಮಾಡೋದ್ರಿಂದ ಏನಾಗ್ತದಂದರೆ, ಆ ಒಂದು ಸಮಯ ಬಂದಾಗ ಅವರು ತಪ್ಪಾದ ದಾರಿಗೆ ಹೋಗುವಂತಹ ಸಾಧ್ಯತೆಗಳಿದೆ. ಅದಕ್ಕೆ 2ನೇ ವಾಕ್ಯದಲ್ಲಿ ಬರೆದಿದೆ, ಆದರೆ ಜಾರತ್ವವು ಪ್ರಬಲವಾಗಿರೋದರಿಂದ ಪ್ರತಿಯೊಬ್ಬರಿಗೆ ಸ್ವಂತ ಹೆಂಡತಿ ಇರಲಿ, ಪ್ರತಿಯೊಬ್ಬಳಿಗೆ ಸ್ವಂತ ಗಂಡನು ಇರಲಿ ಎಂದು ಬರೆದಿದ್ದಾರೆ. ಹಾಗಾದರೆ ಜಾರತ್ವದೇನು? ಮದುವೆಗಿಂತ ಮುಂಚಿತವಾಗಿರ್ತಕ್ಕಂಥ ಕೆಟ್ಟದಾದ ಕಾಮ ಸಂಬಂಧ ಮತ್ತು ಮದುವೆ ನಂತರ ಇರತಕ್ಕಂಥ ಕೆಟ್ಟ ಕಾಮ ಸಂಬಂಧ. ಇವತ್ತು ಮದುವೆ ಆಗದೇ ಇರೋರಿಗೆ ಕಾಮವನ್ನು ತಡೆದಿಟ್ಟುಕೊಳ್ಳಲಿಕ್ಕೆ 100ಕ್ಕೆ 99% ಜನಗಳಿಗೆ ಸಾಧ್ಯವಿಲ್ಲ. ಇದು ನನ್ನ ಅಭಿಪ್ರಾಯ ಕೂಡ ಹೌದು. ಯಾಕೆಂದರೆ ಇವತ್ತು ನಾನು ದೇವರಿಗೋಸ್ಕರ ನಿಲ್ತೀನಿ ಅಂತ ಹೇಳ್ತಾರೆ, ನಿಂತ ಆದಮೇಲೆ ಕೊನೆಗೆ ಅವ್ರಿಗೆ ಏನಾಗ್ತದೆ ಗೊತ್ತಾ, ತಡಿಲಿಕ್ಕಾಗೋದಿಲ್ಲ. ಆಗ ಅವ್ರು ಏನು ಮಾಡ್ತಾರೆ ಗೊತ್ತಾ, ಕೆಟ್ಟದಾದ ತಪ್ಪಾದ ಸಂಬಂಧವನ್ನು ಇಟ್ಟುಕೊಂಡು ಪೇಪರಲ್ಲಿ ಟಿವಿಯಲ್ಲಿ ಬಂದು ಚರ್ಚಿನ ಫಾದರ್ ಈ ಥರ ಮಾಡಿದ್ರು, ಈ ಥರದ ಸನ್ಯಾಸಿಗಳು ಈ ಥರ ಮಾಡಿದ್ರು ಎಲ್ಲ ಹೇಳಿ ಬರ್ತಾ ಇರೋದನ್ನು ನಾವು ಸಾಮಾನ್ಯವಾಗಿ ನಾವು ಪೇಪರ್ಲಿ ನೋಡ್ತಾ ಇರ್ತೀವಿ. ಅದಕ್ಕೆ ನಾವು ಸ್ವಾಮಿ ಹೇಳ್ತಾರೆ, ಜಾರತ್ವ ಪ್ರಬಲವಾಗಿರೋದ್ರಿಂದ ಪ್ರತಿಯೊಬ್ಬನಿಗೂ ಸ್ವಂತ ಹೆಂಡತಿ ಇರಲಿ. ಅಂದರೆ ಸ್ವಂತ ಹೆಂಡತಿ ಇರಲಿ ಅಂತಂದರೆ ತಪ್ಪಾಗಿ ತಿಳ್ಕೊಬೇಡಿ, ಬಾಡಿಗೆ ಹೆಂಡತಿಗಳನ್ನ ಇಟ್ಕೋಬಾರ್ದು ಅಥವಾ ಇನ್ನೊಬ್ಬರು ಹೆಂಡತಿನ ಇಟ್ಕೋಬಾರ್ದು. ಯಾಕೆ ಅಂದರೆ ತನ್ನ ಪತ್ನಿಯನ್ನು ಬಿಟ್ಟು ಬೇರೊಬ್ಬ ಪತ್ನಿಯನ್ನು ನೋಡುವವನು ಅಥವಾ ಮೋಹಿಸುವವನು ಆಗಲೇ ಆತಿಕ್ಕೆಯ ಜೊತೆಯಲ್ಲಿ ವೈಭಿಚಾರ ಮಾಡಿದಂತಾಗಿದೆ ಅಂತ ಮತ್ತಾಯ 5ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆದು ಪ್ರಿಯರೇ. ಅದಕ್ಕೇನೆ ಪೌಲ ಹೇಳ್ತಾನೆ ಸ್ವಂತ ಹೆಂಡತಿ ಇರಲಿ ಅಂತೇಳಿ. ಯಾಕೆಂದರೆ ಇವತ್ತು ಸ್ವಂತ ಹೆಂಡತಿಯನ್ನು ಬಿಟ್ಟು ಬಾಡಿಗೆ ಹೆಂಡತಿಯರು ಅಥವಾ ಅವರಿಗೆ ಆ ಒಂದು ಹಣವನ್ನು ಕೊಟ್ಟು ಹೋಗುವಂಥ ಎಷ್ಟೋ ಜನ ಗಂಡಸರಿದ್ದಾರೆ. ಸ್ವಂತ ಹೆಂಡತಿ ಇದ್ದು ನಾವು ಹೋದರೆ ಅದು ಪಾಪ, ಸ್ವಂತ ಗಂಡ ಇದ್ದು ತಪ್ಪಾದ ಕಾರ್ಯಗಳಿಗೆ ಹೋದರೆ ಪಾಪ. ಹಾಗಾದರೆ ಸ್ವಂತ ಹೆಂಡತಿ ಮತ್ತು ಸ್ವಂತ ಗಂಡ ಇರಲಿ ಅಂತ ಹೇಳಿದೆ. ಯಾಕೆಂದರೆ ಅವರ ಜೊತೆಯಲ್ಲೇ ಜಾರತ್ವದ ಎಲ್ಲ ಕಾರ್ಯಗಳು ನಡೆಯಲ್ಪಡಲಿ, ಅದು ಬಿಟ್ಟು ತಪ್ಪಾದ ಸಂಬಂಧಗಳಿಗೆ ಹೋಗಬಾರದು ಅಂತೇಳಿ. ನೆಕ್ಸ್ಟ್ ಅಲ್ಲಿ 3ನೇ ವಾಕ್ಯದಲ್ಲಿ ಬರೆದ ಪ್ರಿಯರೇ, ಗಂಡನು ಹೆಂಡತಿಗೆ ಸಲ್ಲಿಸತಕ್ಕದ್ದನ್ನು ಸಲ್ಲಿಸಲಿ, ಹಾಗೆ ಹೆಂಡತಿ ಗಂಡನಿಗೆ ಸಲ್ಲಿಸತಕ್ಕದ್ದನ್ನು ಸಲ್ಲಿಸಲಿ ಅಂತ ಬರೆದಿದೆ. ಈ ಗಂಡನಾದವನು ಮದುವೆ ಆಗ್ಬಿಟ್ರೆ ಸಾಲದಿಲ್ಲ, ಹೆಂಡತಿಯನ್ನು ಬರೀ ಕೇವಲ ಕಾಮ ಸಂಬಂಧ ವಸ್ತುವಾಗಿ ಇಟ್ಟುಕೊಳ್ಳದೇನೆ ಅವಳನ್ನು ಪ್ರೀತಿಸಿ ಅವಳಿಗೋಸ್ಕರ ಏನು ಮಾಡಲಿಕ್ಕೂ ತ್ಯಾಗವಾಗಿರಬೇಕು. ಯಾವ ಥರದರೆ ಆ ಹೆಂಡತಿ ಏನು ಮಾಡ್ತಾರೆ, ಗಂಡನ ಪ್ರೀತಿಯಲ್ಲಿ ಕರಗಿ ಹೋಗ್ತಾಳೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಗಂಡನು ಹೊರಗಡೆ ಎಷ್ಟೇ ದುಡಿದು ಬಂದಿರಲಿ, ಆ ದುಡಿದು ಬಂದದ ಟೆನ್ಷನನ್ನು ತನ್ನ ಹೆಂಡತಿ ಮತ್ತು ಮಕ್ಕಳ ಮೇಲೆ ತೋರಿಸಬಾರದು. ಹೆಂಡತಿಯನ್ನು ಪ್ರೀತಿಸಬೇಕು. ಯಾಕೆಂದರೆ ಅವರ ಎತ್ತಂಥ ತಂದೆ ತಾಯಿ ಅಣ್ಣ ತಮ್ಮಂದರು ಬಂಧು ಬಳಗವನ್ನೆಲ್ಲ ಬಿಟ್ಟು ಗಂಡನೆಂಬಂಥ ಒಬ್ಬ ವ್ಯಕ್ತಿಯ ಜೊತೆಲಿ ಬಂದಿರ್ತಾಳೆ. ಅದನ್ನು ಯೋಚನೆ ಮಾಡಬೇಕು, ಆಕೆಯ ತ್ಯಾಗನ. ಇವತ್ತು ನಾವು ಒಂದು ದಿವಸ ನಮ್ಮ ತಂದೆ ತಾಯಿಗಳನ್ನ ಬಿಡಲಿಕ್ಕೆ ಹಿಂದೆ ಮುಂದೆ ಮಾಡ್ತೀವಲ್ಲ, ಪಾಪ ಅವರ ತಂದೆ ತಾಯಿಗಳು ಬಂಧು ಮಿತ್ರನೆಲ್ಲ ಬಿಟ್ಟು ಗಂಡನ ಮನೆಗೆ ನಂಬಿಕೆಯ ಮೇಲೆ ಬಂದಿರುವಾಗ ಆ ಗಂಡನಾದವನು ಹೆಂಡತಿಗೆ ಯಾವ್ಯಾವ ವಿಷಯದಲ್ಲಿ ಯಾವ್ಯಾವ ರೀತಿಯಲ್ಲಿ ಪ್ರೀತಿಯನ್ನು ಸಲ್ಲಿಸಬೇಕೋ, ಏನೇನು ಅವಶ್ಯಕತೆಗಳನ್ನ ಕೊಡಿಸ್ಬೇಕೋ ಅದನ್ನು ಕೊಡಿಸುವಂಥ ಕೆಪಾಸಿಟಿ ಗಂಡನಲ್ಲಿರಬೇಕು. ಹಂಗೆ ಹೇಳ್ಕೊಂಡು ಬಡತನದಲ್ಲಿ ಇರೋರು ಶ್ರೀಮಂತಿಕೆನ ಕೇಳೋದಲ್ಲ, ಅವರ ಆ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಕೇಳಬೇಕು ಅಲ್ವಾ.
ಹಾಗೆಯೇ ಹೆಂಡತಿಯು ಗಂಡನಿಗೆ ಸಲ್ಲತಕ್ಕದನ್ನು ಸಲ್ಲಿಸಲಿ ಅಂತ ಬರೆದಿದೆ. ಅಂದರೆ ಹೆಂಡತಿ ಆದವಳು ದುಡಿದು ಬಂದಂಥ ಗಂಡನನ್ನು ಮನೆಗೆ ಬಂದ ತಕ್ಷಣ ಆ ಸಾಮಾನಿಲ್ಲ, ಈ ಸಾಮಾನಿಲ್ಲ, ನೀವು ಯಾಕೆ ಈ ಥರ ಮಾಡಿದ್ರಿ, ನೀವು ಎಲ್ಲಿಗೆ ಹೋಗಿದ್ರಿ, ಯಾಕೆ ಇಷ್ಟು ಲೇಟು, ಹಿಂಗೆಲ್ಲ ತಾರಮರ ಅನುಮಾನದ ಪ್ರಶ್ನೆಗಳನ್ನು ಕೇಳಿ ಗಂಡನಿಗೆ ರೊಚ್ಚಿಗೆ ಎಬ್ಬಿಸಬಾರದು ಪ್ರಿಯರೇ. ಗಂಡ ಬಂದ ಆದಮೇಲೆ ಒಂದು 10 ನಿಮಿಷ ಕಳೆದ ಮೇಲೆ ನಿಧಾನಕ್ಕೆ ನಿಮ್ಗೆ ಏನಾದರೂ ಮಾತಾಡಿದ್ರೆ ಮಾತಾಡಬೇಕು. ಬಂದ ತಕ್ಷಣ ಗಂಡನ ಬಂದ್ರೇನ್ರಿ, ಚೆನ್ನಾಗಿದ್ದೀರಾ ಅಂಥೇಳಿ ಅವ್ರಿಗೆ ಒಂದು ಗ್ಲಾಸ್ ಕಾಫಿ ಕೊಟ್ಟಾಗ ಅವರಿಗೆ ಅದು ಅಮೃತ ಕುಡಿದಷ್ಟೇ ಸಂತೋಷವಾಗ್ತದೆ ಪ್ರಿಯರೇ. ಆ ಒಂದು ಪ್ರೀತಿಯ ಮಾತುಗಳು ಆಡಿದಾಗ ಸ್ವರ್ಗಲೋಕನೇ ಕೈಗೆ ಸಿಕ್ಕಿದಂಗೆ. ಈ ಕೆಲಸದ ಟೆನ್ಷನ್ಲಿ ಬಂದಾಗ ಹೆಂಡತಿ ಮೂತಿನೂ ಸ್ವಲ್ಪ ದಪ್ಪಕ್ಕಿರೋದು, ಆ ಮುಖ ನೋಡಲಿಕ್ಕೆ ಆಗದಿರೋಂಥ ಪರಿಸ್ಥಿತಿ ಕಂಡಾಗ ಯಾವ ಗಂಡನೂ ಕೂಡ ತಪ್ಪಾದಂಥ ಸಂಬಂಧ ಮಾಡುವಂಥ ಸಾಧ್ಯತೆಗಳು ಇರ್ತದೆ. ಅದಕ್ಕೇನೆ ಸ್ವಾಮಿ ಹೇಳ್ತಾರೆ, ಗಂಡನು ಹೆಂಡತಿಗೆ ಸಲ್ಲಿಸತಕ್ಕದನ್ನು ಸಲ್ಲಿಸಬೇಕು, ಹೆಂಡತಿಯು ಕೂಡ ಗಂಡನಿಗೆ ಸಲ್ಲಿಸಬೇಕಾದ್ರೆ ಸಲ್ಲಿಸಬೇಕು. ಇವತ್ತು ಏನಾಗ್ತದೆ ಗೊತ್ತಾ, ಸ್ವಲ್ಪ ಕಾರಣ ಕಾಲು ತೆಗೆದುಬಿಟ್ಟು ಜಗಳ ಆಡೋದು, ತವ್ರ ಮನೆಗೆ ಹೊಡೋಗೋದು, ಕಾಲು ತೆಗೆದುಬಿಟ್ಟು ಜಗಳ ಆಡೋದು, ತವ್ರ ಮನೆಗೆ ಹೊಡೋಗೋದು. ಈ ಥರ ಎಲ್ಲ ಮಾಡಿದಾಗ ಗಂಡ ತಪ್ಪಾದ ಸಂಬಂಧ ಇಟ್ಟುಕೊಳ್ಳುವಂಥ ಸಾಧ್ಯತೆಗಳು ಇರ್ತದೆ. ಒಳ್ಳೆಯ ಹೆಂಡತಿ ಆಗಿದ್ದು ಗಂಡ ತಪ್ಪಾದ ಸಂಬಂಧವನ್ನು ಇಟ್ಟುಕೊಂಡ್ರೆ ಅದು ಮಹಾಪಾಪ, ಕ್ಷಮಿಸಲಾರದಂಥ ಪಾಪ, ಅದು ವೈಭಿಚಾರಕ್ಕೆ ಸೇರಿದಾಗಿದೆ. ಆದರೆ ಹೆಂಡತಿ ಸೇರಿಲ್ಲದೆ ಗಂಡ ತಪ್ಪಾದ ಸಂಬಂಧ, ಗಂಡ ಸೇರಿದ ಹೆಂಡತಿ ತಪ್ಪಾದ ಸಂಬಂಧ ಮಾಡಿದ್ರೆ ಅದನ್ನು ಯಾರ ಕಾರಣರೋ ಅವರೇ ಅದಕ್ಕೆ ಪಾಪಕ್ಕೆ ಹೊಣೆದಾರರಾಗಿರ್ತಾರೆ ಪ್ರಿಯರೇ. ಆದರೆ ಈ ವ್ಯಕ್ತಿಯು ಕೂಡ ಪಾಪ ಇದ್ದೇ ಇದೆ, ಇಲ್ಲ ಅಂತಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಏನೆಂದರೆ, ಬೈಬಲ್ ಪುಸ್ತಕದಲ್ಲಿ ಬರೆದಿದೆ, ಗಂಡನಿಗೆ ಏನು ಗೌರವವನ್ನು ಕೊಡಬೇಕು ಅದನ್ನು ಹೆಂಡತಿ ಕಲ್ತಿರಬೇಕು. ಅಂದರೆ ಮನೆಯನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕಲಿಯತಕ್ಕಂಥದ್ದು ಹೆಂಡತಿಯ ಕೈಯಲ್ಲಿ ಇದೆ. ಅದಕ್ಕೆ ಜ್ಞಾನೋಕ್ತಿ 14:1 ಬರೆದೆ, ಆ ಜ್ಞಾನವಂತಿಯಾದ ಸ್ತ್ರೀ, ಗುಣವಂತ ಸ್ತ್ರೀ ಮನೆಯನ್ನು ಕಟ್ಟಿಕೊಳ್ಳೋಳು, ಜ್ಞಾನಹೀನಳು, ಗುಣ ಇಲ್ಲದಿರೋಳು, ಬುದ್ಧಿಹೀನಳು ಮನೆಯನ್ನು ತನ್ನ ಕೈಯಿಂದಲೇ ಮುರಿದು ಬಿಡುವಳು ದೇವರು ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ. ಹಾಗಾದರೆ ಹೆಂಡತಿ ಆದವಳು ಮನೆಯ ಮ್ಯಾನೇಜ್ ಮಾಡಬೇಕು. ಗಂಡನಾದವನು ಕೂಡ ಹೆಂಡತಿಯನ್ನು ಪ್ರೀತಿಸಬೇಕು. ಅವಳಿಗೆ ಏನು ಅಗತ್ಯ ಇದೆಯೋ ಅದನ್ನು ಸಾಧ್ಯವಾದಷ್ಟು ಪೂರೈಸಿಕೊಟ್ಟು ಪ್ರಯತ್ನ ಪಡಬೇಕು. ಮತ್ತು ಆ ಒಂದು ಅತ್ತೆ ಮಾವಂದಿರ ಮಾತುಗಳನ್ನು ಕೇಳದಂತೆ ಹೆಂಡತಿಯ ಒಂದು ಮಾತಿಗೆ ಪ್ರೀತಿ ಮಾಡಬೇಕು, ಗಂಡನ ಮಾತಿಗೆ ಪ್ರೀತಿ ಮಾಡಬೇಕು. ಗಂಡನ ತಂದೆ ತಾಯಿಗಳು ಮತ್ತು ಹೆಂಡತಿಯ ತಂದೆ ತಾಯಿಗಳು ಏನೇ ಕಿತಾಪತಿ ಮಾಡಿದ್ರು ಕೂಡ ಅದನ್ನು ತೆಗೆದುಕೊಳ್ಳದಂತೆ ಎರಡು ಕಡೆನೇ ಬ್ಯಾಲೆನ್ಸ್ ಮಾಡಬೇಕು. ಆ ಕಡೆ ತಾಯಿ ತಂದೆಯಂದ್ರನ್ನ ಬ್ಯಾಲೆನ್ಸ್ ಮಾಡಬೇಕು, ಈ ಕಡೆ ಹೆಂಡತಿನ ಬ್ಯಾಲೆನ್ಸ್ ಮಾಡಬೇಕು. ಈ ಕಡೆ ಹೆಂಡತಿ ಆದವಳು ತವರು ಮನೆಯನ್ನು ಬ್ಯಾಲೆನ್ಸ್ ಮಾಡಬೇಕು, ತನ್ನ ಗಂಡನನ್ನು ಬ್ಯಾಲೆನ್ಸ್ ಮಾಡಬೇಕು. ಇದು ನಿಜವಾದಂಥ ಬುದ್ಧಿವಂತ ಗಂಡ ಮತ್ತು ಹೆಂಡತಿಯರ ಲಕ್ಷಣಗಳಾಗಿದೆ ಪ್ರಿಯರೇ. ಅಕ್ಕಪಕ್ಕದ ಮನೆಯವರ ಮಾತನ್ನು ಕೂಡ ಕೇಳಬಾರ್ದು. ಅತ್ತೆಗೆ ಫಿಟ್ಟಿಂಗ್ ಇಟ್ಟಾಗ ಸೊಸೆ ಕೇಳಬಾರ್ದು, ಸೊಸೆಗೆ ಫಿಟ್ಟಿಂಗ್ ಇಟ್ಟಾಗ ಅತ್ತೆ ಕೇಳಬಾರ್ದು. ಈ ಥರದಲ್ಲೂ ಕೂಡ ಇದ್ದರೆ ಸಂಸಾರ ಸುಖಸಾಗರವಾಗಿರ್ತದೆ. ಹಾಗಾದರೆ ಪ್ರಿಯರೇ, ಸಂಸಾರ ಚೆನ್ನಾಗಿ ಇರಬೇಕಾದ್ರೆ ಯಾರ ಮಾತುಗಳನ್ನು ಕೇಳದೇ ದೇವರ ಸ್ವರವನ್ನು ಕೇಳಿ ದೇವರ ವಾಕ್ಯವನ್ನು ತಿಳಿದು ದೇವರ ವಾಕ್ಯ ಪ್ರಕಾರ ನಡೆದು ಬಿಟ್ರೆ ಇದಕ್ಕಿಂತಲೂ ದೊಡ್ಡ ಜ್ಞಾನ ಭಂಡಾರ ಬೇಕಾಗಿಲ್ಲ ಪ್ರಿಯರೇ. ಹಾಗಾದರೆ ಬೈಬಲ್ ವಾಕ್ಯವನ್ನು ಓದುವಂಥವ್ರು, ಕ್ರಿಸ್ತ ನಂಬಿಕೆ ಉಳ್ಳಂಥವರು ಬೈಬಲ್ ವಾಕ್ಯ ಪ್ರಕಾರ ಸಂಸಾರವನ್ನು ನಡೆಸಿ ದೇವರ ರಾಜ್ಯವನ್ನು ಮಹಿಮೆಪಡಿಸು ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಹಾಗೆಯೇ ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಹೆಂಡತಿಗೆ ಕೊಡಬೇಕಾಗಿರೋ ಗೌರವವನ್ನು ಗಂಡ ಕೊಡಲೇಬೇಕು. ದುಡಿದು ಬಂದಿದ್ದೀನಿ, ನಾನು ದುಡಿಯೋ ಗಂಡಸು ತಗೊಂಡು ಕಿರಿಕಿರಿ ಮಾಡಬಾರ್ದು. ಹಾಗೆಯೇ ಹೆಂಡತಿನೂ ಕೂಡ ನಮ್ಮ ಅಪ್ಪನ ಮನೆಯಿಂದ ಅಷ್ಟು ತಂದಿದ್ದೀನಿ, ಇಷ್ಟು ತಂದಿದ್ದೀನಿ, ಆ ಥರ ಮಾಡಿದೆ, ಈ ಥರ ಮಾಡಿದೆ, ನಾನು ಯಾರಿಗೆ ಕಡಿಮೆಯಿಂದ ಅವಳು ಹೇಳ್ಬಾರ್ದು. ಗಂಡನನ್ನು ಪ್ರೀತಿಸಬೇಕು. ಒಟ್ಟಾರೆ ಗಂಡ ಹೆಂಡತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮನೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ತಪ್ಪಿ ಹೋಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಅದಕ್ಕೆ 4ನೇ ವಾಕ್ಯದಲ್ಲಿ ಬರೆದಿದೆ, ಹೆಂಡತಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಗಂಡನಿಗುಂಟು. ಗಂಡನಿಗೆ ಸ್ವಂತ ದೇಹದ ಮೇಲೆ ಅಧಿಕಾರವಿಲ್ಲ, ಅದು ಹೆಂಡತಿಗುಂಟು. ಅದರ ಅರ್ಥ ಏನು ಗೊತ್ತಾ ಪ್ರಿಯರೇ? ಅಧಿಕಾರ ಅಂತಂದರೆ ಅಹಂಕಾರದ ಅಧಿಕಾರ ಅಲ್ಲ, ಪ್ರೀತಿಯ ಅಧಿಕಾರ. ಯಾಕ್ರಿ ಈ ಥರ ಮಾಡ್ತೀರಾ, ಯಾಕಪ್ಪ ಈ ಥರ ಮಾಡ್ತೀರಾ ಅಂತ ಹೆಂಡತಿನ ಗಂಡನ ಹೆಂಡತಿ ಕೇಳ್ಕೊಂಡು ಸಮಾಧಾನವಾಗಿ ಅಧಿಕಾರವನ್ನು ನಡೆಸುತ್ತಾ ದೇವರ ರಾಜ್ಯವನ್ನು ಮಹಿಮೆಪಡಿಸೋ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್. ಪ್ರೈಸ್ ಲಾರ್ಡ್.